ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾವು ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತೀರ್ಣ ಕೇಂದ್ರ ದೇವಿ ಹೊಸೂರಿಗೆ ಬಂದಿದ್ವಿ. ಇಲ್ಲಿನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ಪ್ರಭುದೇವ ಅವರು ಶ್ರೀ ಭೀಮಣ್ಣ ಚಿಗರಿಯವರ ನಮ್ಮ ಸಂಪರ್ಕ ಕೊಟ್ಟರು. ಇವರು ಒಂದು ಉತ್ತಮವಾದ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ವರ್ಷ ಪೂರ್ತಿ ಆದಾಯ ಬರುವ ಹಾಗೆ ಇವಳು ಸಾಕಷ್ಟು ಅನುಭವವನ್ನು ಪಡೆದು ಎಲ್ಲ ರೀತಿಯ ಬೆಳೆಗಳನ್ನು ಪ್ರಯೋಗ ಮಾಡಿ ಕೊನೆಗೆ ಇವರು ತೋಟಗಾರಿಕೆಯಲ್ಲೇ ಸಮಗ್ರ ಕೃಷಿ ಪದ್ಧತಿಯನ್ನು ಮಾಡ್ತಾ ಇದ್ದಾರೆ. ಅವ್ರದ್ದೊಂದು ಪ್ರೋಗ್ರಾಮ್ ಮಾಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ನಾವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಎಂಬ ಗ್ರಾಮದಲ್ಲೇ ಬಂದಿದ್ದೇವೆ. ಇವತ್ತಿನ ಕಂತಿನಲ್ಲಿ ಶ್ರೀ ಭೀಮಣ್ಣ ಚಿಗರಿಯವ್ರನ್ನ ಮಾತಾಡಿಸಿ ಇವರು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದಾರೆ, ಇವರೇನು ಮೊದಲೇ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೆದಿದ್ದಾದಲ್ಲಿ ಏನಕ್ಕೆ ಇವರು ತೋಟಗಾರಿಕಾ ಬೆಳೆಗಳಿಗೆ ಬಂದರು, ಆಮೇಲೆ ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಇವ್ರ ಹತ್ರ ಜಾಸ್ತಿ ನೋಡಿದ್ದು ಅಂದರೆ ಪೇರಳೆ ಮಧ್ಯದಲ್ಲಿ ತೆಂಗಿನ ಮರಗಳನ್ನು ಕೂಡ ನೋಡಿದ್ವಿ. ಹಾಗಾಗಿ ಪೇರಳೆ ಇವರು ಫಸ್ಟ್ ಏನಕ್ಕೆ ಹಾಕಿದ್ರು, ಆಮೇಲೆ ಮತ್ತೆ ತೆಂಗು ಏನಕ್ಕೆ ಹಾಕಿದ್ರು, ಒಟ್ಟಾರೆಯಾಗಿ ಒಂದು ಸಮಗ್ರ ಕೃಷಿಯಲ್ಲಿ ಇವ್ರು ಏನೇನು ಮಾಡ್ತಿದ್ದಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮ್ಮ ಫಾರಂ ಟಿ ವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಾವು ಇಲ್ಲಿ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತೀರ್ಣ ಕೇಂದ್ರಕ್ಕೆ ಹೋಗಿದ್ವಿ ಸರ್. ಅಲ್ಲಿರುವ ವಿಜ್ಞಾನಿಗಳಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು ಸರ್. ಯಾಕಂದರೆ ಎಲ್ಲ ಸೀಸನಲ್ಲೂ ಹಣ್ಣುಗಳು ಬರೋಂಗೆ, ಒಂಥರ ರೈತರಿಗೆ ಲಾಭ ಬರೋಂಗೆ ಏನೋ ಒಂದು ಕೃಷಿ ಮಾಡ್ಕೊಂಡಿದ್ದಾರೆ ಇವರು, ತುಂಬ ಚೆನ್ನಾಗಿದೆ ತೋಟ ಅಂತ ಹೇಳ್ತಾಯಿದ್ರು ಸರ್. ಹಾಗಾಗಿ ನಮ್ಮ ರೈತರಿಗೆ ನೀವು ಏನೇನು ಮಾಡಿದಿರಾ, ಕೃಷಿಯಲ್ಲಿ ಏನೇನು ಮಾಡಿದಿರಾ ಅನ್ನೋದು ಕುರಿತು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಇವತ್ತು ನಿಮ್ಮನ್ನು ಸಂದರ್ಶನ ಮಾಡ್ತಾ ಇದ್ದೀವಿ ಸರ್. ಅವಶ್ಯಕ ಸರ್. ನಾವು ಬರ್ತಾ ಕೂಡ ದಾರಿಲಿ ನೋಡಿದ್ವಿ, ಸುತ್ತಮುತ್ತ ಬರೀ ಗೋವಿನ ಜೋಳ ಒಂದು ಕಾಣ್ತು, ಅದು ಬಿಟ್ಟರೆ ಬಾಕಿನೆಲ್ಲ ಒಣಗಿದೆ ಸರ್ ಈ ಬೇಸಿಗೆಯಲ್ಲಿ. ನಮ್ಗೆ ದೂರಿಂದನೇ ಕಾಣ್ತು ತೆಂಗಿನ ತೋಟ ಇದೆ, ಬಹುಶಃ ಇವ್ರದೇ ಇರ್ಬೋದು ಅಂತ ಹೇಳಿ. ಇದು ಇಲ್ಲಿ ಬಂದು ನೋಡಿದಾಗ ಇದು ನಿಮ್ಮದೇ ಇತ್ತು ಸರ್ ತೋಟ. ಅಂದರೆ ಹಚ್ಚು ಹಸಿರಾಗಿರುವಂಥ ತೋಟನ ಈ ಜಾಗದಲ್ಲಿ ಸದ್ಯಕ್ಕೆ ನೀವೇ ಮಾಡಿದ್ದೀರಾ ಸರ್ ಇವಾಗ. ಸರ್ ಈಗ ಮೊದಲನೇದಾಗಿ ಸರ್ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್ ಒಂದು ಸ್ವಲ್ಪ? ನಮ್ಮದು ಊರು ಕಳಸೂರು, ತಾಲೂಕು ಸವಣೂರು, ಜಿಲ್ಲೆ ಹಾವೇರಿ. ನಾವು ಮೂಲತಃ ಕೃಷಿಕರು. ನಮ್ಮ ತಂದೆಯಿಂದನೇ ಕೃಷಿ ಮಾಡ್ತಾನೆ ಇದ್ವಿ ನಾವು. ಮೊದಲೆಲ್ಲ ನಮ್ಮ ಮೂಲತಃ ಕೃಷಿಯಲ್ಲಿ ಮೊದಲಾಗಿಂದ ಕೊಟ್ಟಿಗೆ ಗೊಬ್ಬರ ಬಳಸ್ತಿದ್ರು. ಇತ್ತಿತ್ತಲ ಫರ್ಟಿಲೈಸರ್ ಬಂದ ಮೇಲೆ ನಾವು ಈ ವಾಣಿಜ್ಯ ಬೆಳೆಗಳಾದ ಹತ್ತಿ, ಬೀಟೆ ಹತ್ತಿ, ಗೋವಿನ ಜೋಳ, ಸೂರ್ಯಕಾಂತಿ ಇವನ್ನೆಲ್ಲ ನಾವು ಬೆಳಿಕಂತ ಬಂದ್ವಿ. ಆಮೇಲೆ ನಮ್ಮಲ್ಲಿ ಈಗ ಸಾಂಪ್ರದಾಯಿಕ ಕೃಷಿ ಇತ್ತು ಸರ್ ನಿಮ್ಮ ಮೊದಲು. ಹೌದು, ನೀನು ಅವಾಗಿನಿಂದನೇ ಕೃಷಿ ಮಾಡ್ತಾ ಇದ್ದೀವಿ. ಹೌದು ಸರ್. ಈಗ ಸಾಂಪ್ರದಾಯಿಕ ಬೆಳೆಗಳಂದ್ರೆ ಯಾವ್ಯಾವ? ನಮ್ಮದು ಏನಿತ್ತು ಅಂದ್ರೆ ಸರ್ ಅವಾಗ ಇದು ಇಲ್ಲೇ ಮೆಣಸಿನ ಗಿಡ ಹಚ್ತಿದ್ವಿ ಸರ್. ಕಡ್ಡಿ ಮೆಣಸಿನ ಗಿಡ ಹಚ್ತಿದ್ವಿ. ಜೊತೆಗೆ ಅದ್ರಾಗ ಅಂತರ ಬೆಳೆ ಜೈದ ಹತ್ತಿ ಬೆಳಿತಿದ್ವಿ. ಅದು ಇದು ಈ ನಿಮ್ಮದು ಬೀಜೋತ್ಪಾದನೆ ಬರೋಕ್ಕಿಂತ ಮೊದಲು ಆಮೇಲೆ ಹೈಬ್ರಿಡ್ ಹಾಕ್ತಿದ್ವಿ. ಹೈಬ್ರಿಡ್ ಜೊತೆಗೆ ಅಕ್ಕಡಿ ಬೆಳೆ ತೊಗರಿ ಹಾಕ್ತಿದ್ವಿ. ಆಮೇಲೆ ಅಕ್ಕಡಿ ಬೆಳೆ ಅದ್ರಾಗ ಹೆಸರು ಹಾಕ್ತಿದ್ವಿ. ಆಮೇಲೆ ನವಣಿ ಹಾಕ್ತಿದ್ವಿ, ಸಾಮಿ ಹಾಕ್ತಿದ್ವಿ. ಅದ್ರಾಗ ಅಕ್ಕಡಿ ಬೆಳೆ ತೊಗರಿ ಹಾಕ್ತಿದ್ವಿ. ಆಮೇಲೆ ಅದು ಹುರುಳಿ ಹಾಕ್ತಿದ್ವಿ. ಹಿಂಗೆಲ್ಲ ಸಾಂಪ್ರದಾಯಿಕ ಬೆಳೆ ಇತ್ತು ಅವಾಗ. ಸಾಂಪ್ರದಾಯಿಕ ಬೆಳೆನೇ ಒಂಥರ ಮಿಶ್ರ ಬೆಳೆಯಾಗಿ ಎಲ್ಲ ಬೆಳೆಗಳನ್ನು ಹೌದು. ಅಂದ್ರೆ ಮುಖ್ಯವಾಗಿ ಅದರಲ್ಲಿ ಅರ್ಧ ಮನೆಗೆ ಅರ್ಧ ನಿಮ್ಗೆ. ಹೌದು. ಅದು ನಮ್ಮ ಜೊತೆಗೆ ಏನಾಗ್ತಿತ್ತು ಸರ್, ನಮ್ಮ ಮನೆಗೂ ಯಾವುದನ್ನ ಕಾಳು ಜೋಳ ಯಾವನ್ನೂ ಕೊಳ್ತಿದ್ದಿಲ್ಲ. ಜೊತೆಗೆ ನಮ್ಮ ಮನೆಯಾಗೆಲ್ಲ ಅವಾಗ ದನಕರುಗಳು ಇರೋವು, ಎತ್ತು, ಎಮ್ಮೆ, ಆಕಳುಗಳೆಲ್ಲ ಇರೋವು. ಅವುಗಳಿಗೆ ಮೇವು ಆಗ್ತಿತ್ತು. ಓಕೆ ಸರ್. ಹೊಟ್ಟು, ಸೊಪ್ಪು ಇವೆಲ್ಲ ಮೇವು ಆಗ್ತಿತ್ತು. ಜೊತೆಗೆ ನಮಗೆ ಎಲ್ಲ ಥರದ ಕಾಳು ಕಡಿ ನಮ್ಗೆ ಮನೆಗೆ ಆಗ್ತಿದ್ವು. ಹೆಚ್ಚಿಗೆ ಆಗಿದ್ದು ಮಾರ್ತಿದ್ವಿ. ಆ ಥರ ಮಾಡ್ಕೊಂಡು ಬಂದಿದ್ವಿ. ಇತ್ತಿತ್ತಲಾಗ ನಾವು ಬೀಟೆ ಐತಿ ಮತ್ತು ಇದು ಗೋವಿನ ಜೋಳ ಬಂದ ಏಕ ಬೆಳೆ ಪದ್ಧತಿಯಾಗಿ ನಾವು ಅಂದರೆ ನೀವು ವಾಣಿಜ್ಯಿಕವಾಗಿ ಬಂದಿರೋದು ಬೆಳೆಗಳು ಬೀಜೋತ್ಪಾದನೆಯಲ್ಲಿ ಬೀಟೆ ಹತ್ತಿ, ಗೋವಿನ ಜೋಳ, ಸೂರ್ಯಕಾಂತಿ ಇವನ್ನೆಲ್ಲ ನಾವು ಇಲ್ಲಿ ಆಮೇಲೆ ಏನೋ ಸರ್ ಮುಂದೆ ಇಲ್ಲಿ ಬೀಜೋತ್ಪಾದನೆ ಬಂದರು ಬನ್ಸುಟ ಕಂಪ್ನಿಯವರು. ಅವಾಗ ಬಂದಾಗ ನಾವು ಇಲ್ಲಿ ಬೀಜೋತ್ಪಾದನೆ ಮಾಡಿದ್ವಿ. ಒಂದು 5-6 ವರ್ಷ ಮಾಡಿದಾಗ ಇಲ್ಲಿ ಇಳುವರಿ ಕಡಿಮೆ ಆಯ್ತು. ಅವ್ರು ಬೇರೆ ಕಡೆ ಹೋದರು. ಅವ್ರು ಬೇರೆ ಕಡೆ ಹೋದ ನಂತರ ನಾವು ಬೀಟೆ ಹತ್ತಿ ಆವಾಗ ಬಂದಿದ್ದು ಸ್ವಲ್ಪ ದಿವಸ ಆಗಿತ್ತು. ಆವಾಗ ನಾವು ಬೀಟೆ ಹತ್ತಿ ಬೆಳೆ ಹಾಕಿದ್ವಿ. ಮುಂದೆ ಬರ್ಬರ್ತಾ ಇಳುವರಿ ಕಡಿಮೆ ಆಗ್ತು, ಖರ್ಚು ಜಾಸ್ತಿ ಹಾಕಂತ ಬಂತು. ಓಕೆ ಸರ್. ಅಂದರೆ ನೀವು ಈಗ ಬೀಜೋತ್ಪಾದನೆ ಬರೋಕ್ಕೆ ಮುಖ್ಯ ಕಾರಣ ಏನಾಗಿತ್ತು ಸರ್? ಕಾರಣ ಇದೆ, ಏನು ರೈತರು ಅವ್ರ ಕಂಪ್ನಿಯವ್ರು ಬಂದರು.
ಕಂಪ್ನಿಯವ್ರು ಬಂದು ರೈತರಿಗೆ ಒಂದ್ ಸ್ವಲ್ಪ ಆದಾಯನೂ ಹೆಚ್ಚಿಗೆ ಸಿಗತ್ತೆ. ಹಿಂಗಂತೆಲ್ಲ ಹೇಳಿದ್ರು ಅವರು. ಆಮೇಲೆ ಅವ್ರ ಬೈಬ್ಯಾಕ್ ಸಿಸ್ಟಮ್ ಅವ್ರದೇ, ತಗೊಳ್ಳೋ ಸಿಸ್ಟಮ್ ಅವ್ರದೇ ಇತ್ತು. ಒಂದು ಎಕರೆಗೆ ಇಷ್ಟೆಲ್ಲ ಇಳುವರಿ ಬರ್ತೈತಿ, ಇಷ್ಟು ರೇಟ್ ಕೊಡ್ತೀವಿ, ಇಷ್ಟು ನಿಮ್ಗೆ ಎಕರೆಗೆ ಇಷ್ಟೆಲ್ಲ ಆದಾಯ ಆಗ್ತಿತ್ತು ಅಂತ ಹೇಳ್ತಿದ್ರು. ಮತ್ತು ನಾವು ಸ್ವಲ್ಪ ದುಡ್ಡು ಸಿಗ್ತೈತಿ ಅಂದಾಗ ಅದನ್ನು ನಾವು ಮಾಡಲೇಬೇಕು ಮಾಡಿದ್ವಿ. ಅಲ್ಲಿಂದ ಇಲ್ಲೇ ಸಾಮೂಹಿಕ ರೈತರೆಲ್ಲ ಸೇರಿ ಮಾಡಿದ್ವಿ, ಒಬ್ರಿಬ್ರು ಮಾಡೋದಲ್ಲ. ಒಂದು ಅದು ಏರಿಯಾನ ನಮ್ಮ ಊರು ಪೂರ ಮಾಡ್ತಿದ್ವಿ, ಊರು ಪೂರ್ತಿ. ಹೌದು. ನೀರಾವರಿ ಏನೈತಲ್ಲ ಎಲ್ಲ ನೀರಾವರಿ ಇದ್ದವರು ಎಲ್ಲರೂ ಮಾಡ್ತಿದ್ರು. ಅದ್ರ ಜೊತೆ ಮಾಡಿದ್ವಿ ನಾವು. ಮುಂದೆ ಇಳುವರಿ ಕಡಿಮೆ ಆಗ್ತಾ ಬಂತು, ಯಾವುದು ಬೀಜೋತ್ಪಾದನೆ ಹೋದ್ಮೇಲೆ. ಇದು ಎಷ್ಟು ವರ್ಷದ ಕತೆ ಸರ್? ಇದು 2001-2002 ಈ ರೀತಿ ನಡೀತಿತ್ತು. ಹೌದು, 2001. ಹತ್ರ ಒಂದು 3-4 ವರ್ಷ ನೀವು ಆ ಬೀಜೋತ್ಪಾದನೆ ಮಾಡಿ ನೀವು ಲಾಭ ಕಂಡ್ರಿ. ಮುಂದೆ ಬರ್ತಾ ಇಳುವರಿ ಕಡಿಮೆ ಆಯಿತು, ಆ ಕಂಪ್ನಿದವರು ನಿಮಗೆ ಬಿಟ್ಟು ಹೋದ್ರು. ಆ ಕಂಪ್ನಿಯವ್ರು ಬಿಟ್ಟು ಹೋದ್ಮೇಲೆ ಮತ್ತು ನಾವು ಮುಂದೆ ಅದರ ದುಡ್ಡು ಜಾಸ್ತಿ ನೋಡ್ತಿದ್ವಲ್ರಿ ಸರ್. ಅವಾಗ ನಾವು ದುಡ್ಡಿನ ಬೆಳೆನೇ ಬೆಳಕ್ಕೆ ಹೋದ್ವಿ. ಅವಾಗ ಅದು ಬೀಟೆ ಐತಿ, ಗೋವಿನ ಜೋಳ, ಸೂರ್ಯಕಾಂತಿ ಬೆಳೆದ್ವಿ. ಇಳುವರಿ ಕಡಿಮೆ ಆಕ್ಯಂತ ಬಂತು. ಭೂಮಿಗೆ ಜಾಸ್ತಿ ಫರ್ಟಿಲೈಸರ್ ಕೇಳಾಕತ್ತು, ರೋಗ ಬಾಧೆ ಹೆಚ್ಚಾಕತ್ತು. ಅವಾಗ ಹಂಗಾರೆ ನಾವು ಇದನ್ನ ಮಾಡ್ಕೊಂತ ಹೋದ್ರೆ ಇದು ಆಗಲ್ಲ, ನಾವೇನೋ ಒಂದು ಚೇಂಜ್ ಆಗೋಣ ಅಂತೇಳಿ 2010 ಸುಭಾಷ್ ಪಾಳೇಕರ್ ಅಂತ ಒಬ್ಬ ನೈಸರ್ಗಿಕ ಕೃಷಿ ತಜ್ಞರು, ಅವ್ರದ್ದೊಂದು ಬುಕ್ ಸಿಕ್ತು. ಆ ಬುಕ್ ಎಲ್ಲ ನೋಡಿ ಓದಾದ್ಮೇಲೆ ಹಂಗೆ ಮಾಡ್ಬೋದಲ್ಲ ನಾವು ಅಂತ ಹೋದಾಗ ನಮ್ದು ವರದಾ ನದಿ ಸರ್, ನಮ್ಮದು ವರದಾ ನದಿ ನೀರಾವರಿ ಇತ್ತು. ಹಂಗಾರೆ ನಮ್ಮಲ್ಲಿ ವರದಾ ನದಿ ತೋಟಗಾರಿಕೆ ಬೆಳೆನ ನಮ್ಮಲ್ಲಿ ಹೆಚ್ಚು ಕಮ್ಮಿ ಪೇರ್ಲ ಚಿಕ್ಕು ಬೆಳಿತಿದ್ರು. ಚಿಕ್ಕು ಪೇರ್ಲ ಬೆಳೆನ ಅಂತ ಬಂತು. 2010 ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲಿ ಅವಾಗಿನ ಪರಿಸ್ಥಿತಿ ಏನಿತ್ತು ಸರ್? ಇಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗ್ತಾ ಬಂತು ಸರ್? ನೀವು ಹೇಳಿದ್ರಿ 2002 ಪೂರ್ವ ಇಸ್ವಿಯಲ್ಲಿ ಎಲ್ಲ ಬೀಜೋತ್ಪಾದನೆಯಾಗಿತ್ತು ಸರ್. ಈಗ ನೀವೇ ಹೇಳಿದ್ರಿ ಪೇರಳೆ ಚಿಕ್ಕು ಇತ್ತು ನಮ್ಮ ಭಾಗದಲ್ಲಿ ಅಂತ. ಅವಾಗ ಕೂಡ ಇತ್ತ? ಅವಾಗ ಹೆಂಗೆ ಎಲ್ಲರೂ ಬೆಳೀತಾ ತೋಟಗಾರಿಕೆ ಬೆಳೆಗೆ ಹೆಂಗೆ ಬಂದ್ರು ಸರ್? ಅದು ಇನ್ನು ಏನು ಸರ್, ನಮ್ಮದು ವರದಾ ನದಿ ದಂಡಿ ಇರೋದ್ರಿಂದ ಭಾಳ ಅಲ್ಲ ಪೇರಳೆ ಚಿಕ್ಕು, ಸ್ವಲ್ಪ ಪ್ರಮಾಣ. ಯಾವ ಪ್ರಮಾಣ ಅಂದರೆ ಆ 7ನೇ ತಿಂಗಳು 8ನೇ ತಿಂಗಳೊಳಗೆ ವರದಾ ನದಿ ತನ್ನ ಮಿತಿ ಮೀರಿ ಹೊರಗೆ ಹಾಯ್ತಿತ್ತು. 7ನೇ ತಿಂಗಳು ಅವಾಗ ಈ ಅಸಲಿ ಮಳೆ ಅಂತ ಬರ್ತದೆ ಸರ್. ಆ ಮಳೆ ಒಳಗೆ ತನ್ನ ವ್ಯಾಪ್ತಿ ಬಿಟ್ಟು ಹೊಲದಾಗ ಬರ್ತದೆ ಸರ್. ಅದು ಯಾವುದು ನದಿ. ಆ ಏನು ನದಿ ಬರೋಂಥ ಜಾಗ ಮಾತ್ರ ರೈತರು ಪೇರಳೆ ಹಚ್ತಿದ್ರು. ಕಾರಣ ಅದು ಮುಳುಗಿದ್ರು ಏನಾಗಲ್ಲ, ಬೆಳೆ ಹಾಳಾಗಲ್ಲ, ಬೆಳೆ ಹೋಗಲ್ಲ. ಗಿದ್ದ ಫಲ ಸದ್ಯ ಹೋದ್ರೆ ಮತ್ತು ಮುಂದೆ ಫಲ ಸ್ಟಾರ್ಟ್ ಆಗ್ತಿತ್ತು ಅನ್ನೋ ಇದಕ್ಕೆ ಅಲ್ಲಿ ಆ ಹೊಳಿ ಹೋಗೋ ಜಮೀನಿಗೆ ಪೇರಳೆ ಅದನ್ನ ನಾವು ಅದನ್ನ ನೋಡಿದ್ವಿ. ಇವ್ರು ಯಾಕೆ ಹಚ್ಚಿದ್ರು ಇದನ್ನ? ಹಂಗಾರೆ ಇಲ್ಲಿ ಬರ್ತೈತೆ ಅಂತ ಹಚ್ಚಾರ ಅಂತ ಹೇಳಿ ಹಂಗಾರೆ ನಾವು ಪೇರಳೆನ ಹಚ್ಚೋಣ ಅಂತೇಳಿ. ಅಂದರೆ ಇಲ್ಲಿ ಪೇರಳೆ ಬಿಟ್ಟು ಬೇರೆ ತೋಟಗಾರಿಕಾ ಬೆಳೆಗಳು ಇಲ್ಲ ಸರ್, ಇಲ್ಲ. ಪೇರಳೆ ಚಿಕ್ಕು ಜಾಸ್ತಿ. ಚಿಕ್ಕು ಹೌದು, ಪೇರಳೆ ಚಿಕ್ಕು. ಇಲ್ಲಿ ವರದಾ ನದಿ ಸುತ್ತಮುತ್ತ ಪೇರಳೆ ಇತ್ತು. ಹೌದು, ಅದು ನಮ್ದು ಕಳಸೂರು, ಕೋಳೂರು, ಮಂಟಗಣಿ ಹಿಂಗೆಲ್ಲ ಇದು ವರದಾ ನದಿ ದಂಡಿ ಮೇಲೆ ಪೇರಳೆ ಇತ್ತು. ಓಕೆ ಸರ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. ₹50 ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ. ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ. ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ
ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನೀವು ಈಗ ತೋಟಗಾರಿಕೆ ಬೆಳೆ ಮಾಡಿದ್ದೀರಿ ಸರ್. ಇವಾಗ ಮೊದಲು ನೀವು ಸಾಂಪ್ರದಾಯಿಕ ಕೃಷಿ ಮಾಡಿದ್ರಿ, ಅದಾದಮೇಲೆ ಬೀಜೋತ್ಪಾದನೆ ಮಾಡಿದ್ರಿ, ಈಗ ತೋಟಗಾರಿಕೆ ಬಂದ್ರಿ. ಈಗ ನಿಮಗೆ ತೋಟಗಾರಿಕೆ ಉತ್ತಮ ಅನ್ಸುತ್ತಾ? ಹೇಗೆ ಉತ್ತಮ ಅಂದರೆ ಹೇಗೆ? ಉತ್ತಮ ಅಂದ್ರೆ ಸರ ಉತ್ತಮ ನಮಗೆ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿ ಒಳಗೆ, ಇವತ್ತಿನ ರೈತನ ಪರಿಸ್ಥಿತಿ ಒಳಗೆ ಅಂದ್ರೆ ನಮಗೆ ಬೀಜದ ಸಮಸ್ಯೆ ಇಲ್ಲ, ಓಕೆ ಸರ್. ಗೊಬ್ಬರದ ಸಮಸ್ಯೆ ಇಲ್ಲ, ಕೀಟನಾಶಕ ಸಮಸ್ಯೆ ಇಲ್ಲ. ಆಮೇಲೆ ಜೊತೆಗೆ ನಾವು ಈ ತೋಟಗಾರಿಕೆ ಬೆಳೆಯೋದ್ರಿಂದ ನಮಗೆ ನಾವು ಇನ್ನೊಂದು ಏನು ಮಾಡ್ಕೊಂಡು ಸರ, ಒಂದು ಬೆಳೆ ಹಾಕ್ಕೊಂಡಿಲ್ಲ. ಓಕೆ. ತೋಟಗಾರಿಕೆ ಬೆಳೆ ಒಳಗೆ ಬೆಳೆ ಒಂದಿಲ್ಲ, ಒಂದು 10 ರಿಂದ 12 ಹಣ್ಣಿನ ಬೆಳೆಗಳದು. ಆಮೇಲೆ ತೆಂಗು ಐತೆ ಸರ್. ಆಮೇಲೆ ಬೇರೆ ಬೇರೆ ಅಂದ್ರೆ ನಮ್ಮ ಸೀಸನ್ ಒಂದೊಂದು ಟೈಮ್ನಾಗ ಒಂದೊಂದು ಹಣ್ಣು ಸಿಗ್ತೈತೆ ಸರ್. ನಮ್ಗೆ ಈಗ ನಾವು ಕೃಷಿ ಮಾಡೋದು, ನಮ್ಮ ಜೀವನ ಮಾಡೋದು ಅಂದ್ರೆ ನಮ್ಮ ಸಂಸಾರ ನಿರ್ವಹಣೆ ಆಗಲಿ ಅಂತ, ಅದಕ್ಕೆ ದುಡ್ಡು ಬೇಕು. ನಿಮ್ಗೆ ಸೀಸನಿಗೆ ಬೇಕೇ ಬೇಕು. ನೀವು 6-7 ತಿಂಗಳು ಅಲ್ಲಿ ತಲ ಕಾಲ ಮಾಡಿದ್ರೆ ಮತ್ತೆ ಸಾಲ ಕಟ್ಟೋದು. ಹೌದು 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 ಹೌದು. ಜೊತೆಗೆ ಇದು ಯಾವುದೂ ಸಮಸ್ಯೆ ಇಲ್ಲ. ಒಂದು ಇದರಲ್ಲೇ ನಮ್ಮ ಸುಖಿ ಕುಟುಂಬ ನಮ್ದು ಇದ್ರಾಗ. ಓಕೆ ಸರ್. ಜೊತೆಗೆ ಇದ್ರಾಗ ನಮ್ಗೆ ಈ ಎಲ್ಲ ಈ ಎಲ್ಲ ಬೆಳೆಗಳು ಹಾಕೋದ್ರಿಂದ ನಮಗೆ ಭೂಮಿ ಒಂದು ಅದರದ್ದು ತಪ್ಪಲೆಗಳನ್ನು, ಅದರದ್ದು ಇದ್ರಗಳನ್ನು ಉದುರಿಸ್ಕೊಂಡು ಸಂಪೂರ್ಣ ಫಲವತ್ತತೆ. ಜೊತೆಗೆ ಈ ವಾತಾವರಣದೊಳಗೆ ಈ ಒಂದು ಬೆಳೆ ಜೊತೆಗೆ ಇರೋದೇ ಒಂದು ದೊಡ್ಡ ಆನಂದಕರ ವಿಷಯ. ಆಮೇಲೆ ನಿಮಗೆ ಎಲೆಗಳು ಕೂಡ ನಿಮ್ಗೆ ಗೊಬ್ಬರ ಆಗತ್ತೆ, ಅದು ಹೊದಿಕೆ ಕೂಡ ಸಿಗುತ್ತೆ, ನಿಮಗೆ ಕಳೆ ಕೂಡ ಬೆಳೆಯೋದಿಲ್ಲ. ಹೌದು. ಹಿಂಗಾಗಿ ಎಲ್ಲ ಒಂದು ಮಿಶ್ರ ಪದ್ಧತಿಯಾಗಿ ಬೆಳೆದ್ರಿ ಸರ್. ಆಮೇಲೆ ಜೊತೆಗೆ ಇದು ನಮ್ಮ ಭೂಮಿ ಫಲವತ್ತತೆ ಮಾಡ್ಕೊಳಕ್ಕೆ ನಾವು ಫಸ್ಟ್ ಸುಭಾಷ್ ಪಾಳೇಕರ್ದು ಜೀವಾಮೃತ ಕೃಷಿ ಮಾಡಿದ್ವಿ ನಾವು. ಅವಾಗ ನಮ್ಗೆ ಆ ಜೀವಾಮೃತ ಕೃಷಿ ಮಾಡ್ಬೇಕಾದ್ರೆ ನಮ್ಗೆ ದೇಶಿ ಆಕಳ ಬೇಕಾಯ್ತು ಸರ್. ಓಕೆ. ದೇಶಿ ಆಕಳನ್ನ ಆಮೇಲೆ ನಾವು ಇದ್ದಿಲ್ಲ, ಮತ್ತು ಒಂದು ಆಕಳ ತೊಗೊಂಡು, ಒಂದು ಆಕಳದಿಂದ ಇಟ್ಟಿತ್ಲ ಒಂದು 25-30 ಆಕಳ ನಮ್ಮ ಹತ್ರ. ಗೀರು, ಸಾಯಿವಲ, ತಾರ್ಪಾರ್ಕರು, ಮಲೆನಾಡು ಗಿಡ್ಡ, ಕಿಲಾರಿ, ಹಳ್ಳಿಕಾರು ಇವೆಲ್ಲ ತಳಿನ ಒಳ್ಳೆ ದೇಸಿ ತಳಿಗಳ ಇಟ್ಕೊಂಡಿದ್ದಾರೆ. ಹಂಗಾಗಿ ನಿಮಗೆ ಗೊಬ್ಬರಕ್ಕೂ ಏನೋ ಇಲ್ಲ, ನೀರಿಗೂ ಸಮಸ್ಯೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಹಾಗಾಗಿ ಸ್ವಲ್ಪ ತೋಟಗಾರಿಕೆ ಮಾಡಿದ್ರೆ ಉತ್ತಮ ಅಂತೇಳಿ ನೀವು ಬಂದ್ರಿ ತೋಟಗಾರಿಕೆ. ಓಕೆ ಸರ್. ಆಮೇಲೆ ಜೊತೆಗೆ ಸರ್, ತೋಟಗಾರಿಕೆ ಜೊತೆಗೆ ಅರಣ್ಯ ಬೆಳೆಯಿಂದ ಸರ್ ಇದ್ರ. ಓಕೆ ಸರ್. ಈಗ ನಾವು ಒಂದು ನೌಕರಿದಾರ ರಿಟೈರ್ಮೆಂಟ್ ಆದ್ರಾಗ ಅವ್ರ ಪೆನ್ಷನ್ ಅಂತ ದುಡ್ಡು ಬರ್ತೈತಿ. ಈಗ ನಮಗೂ ರಿಟೈರ್ಮೆಂಟ್ ಆಗತ್ತೆ ಸರ್. ನಾವು 60-65 ವರ್ಷ ಆದ್ಮೇಲೆ ನಮಗೂ ರಿಟೈರ್ಮೆಂಟ್ ಆಗೈತಿ. ನಮ್ಗೆ ಏನಾರು ಪೆನ್ಷನ್ ಬಂದ್ರೆ ಬದುಕ್ಬೋದು, ಇರಂಗಿಲ್ಲ ನಮ್ಗೆ ಪೆನ್ಷನ್. ಅವಾಗ ನಾವೇನು ಮಾಡ್ಕೊಂಡ್ವಿ, ಅವಾಗ 2010 ಒಳಗೆ ನಾವು ಅರಣ್ಯ ಬೆಳೆನ ಹಾಕ್ಕೊಂಡ್ವಿ. ಒಂದು 500-600 ಗಿಡ ಬೇರೆ ಬೇರೆ ಸಿರ್ಸಿ ಅರಣ್ಯ ಇಲಾಖೆಗೆ ಹೋಗಿ ಒಂದು 400-500 ಗಿಡ ತಂದಿನಿ ಸರ್. ಒಂದು 40 ಥರದ ಗಿಡ ಕಾಡು ಬೆಳೆನ ಅವ್ನು ತಂದು ಹಾಕಿ ಅವಾಗ ಒಂದು ಯಾಕೆ ಹಾಕಿದ್ವಿ ಅಂದರೆ ಒಂದು ವಿಚಾರ ಇಟ್ಕೊಂಡು ಹಾಕಿದ್ವಿ. ನಾವು ವಯಸ್ಸಾದ್ಮೇಲೆ ನಮ್ಮ ಮಕ್ಕಳು ನಮ್ಮ ಪೆನ್ಷನ್ ಬರಲ್ಲ, ನಮ್ಮ ಮಕ್ಕಳು ನಮ್ಗೆ ನೋಡ್ಕೋಬೇಕಲ್ಲ. ಓಕೆ ಸರ್. ನಮ್ಗೆ 25-30 ವರ್ಷದ ಒಂದು ಮರ ಆದ್ರೆ ಅವ್ನು ಒಂದು ಕಟಾವು ಮಾಡಿದ ಅಂದರೆ ಅಪ್ಪ ಅವನ್ನ ಆರಾಮ್ ನೋಡ್ಕೊಂತಾನ. ಆ ಒಂದು ವಿಚಾರ ಇಟ್ಕೊಂಡು ಬೆಳೆ ಹಾಕ್ಕೊಂಡು, ಜೊತೆಗೆ ಅವು ಎಲ್ಲವೂ ಇರೋದ್ರಿಂದ, ಅರಣ್ಯ ಬೆಳೆ, ತೋಟಗಾರಿಕೆ ಬೆಳೆ ಎಲ್ಲ ಇರೋದ್ರಿಂದ ನಮ್ಮಲ್ಲಿ ವಾತಾವರಣ ಶುದ್ಧಿ ಐತಿ. ಆಮೇಲೆ ನಾವು ಇಲ್ಲಿ ನೋಡ್ತಾ ಇದೀವಿ ಸರ್, ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲು, ಇಲ್ಲಿ ಒಳಗಡೆ ತಂಪಿದೆ. ಆಮೇಲೆ ಸರ್ ಇಲ್ಲೇ ಸಾಧಾರಣ ಸಿಕ್ಕಾಪಟ್ಟೆ ಪಕ್ಷಿಗಳು ಇಲ್ಲಿ ಬಂದು ವಾಸ ಆಗ್ಯಾವ ಸರ್. ಆಮೇಲೆ ಅವು ಪಕ್ಷಿ ಬೀಜ ಪ್ರಸರಣ ಮಾಡ್ತಾವೆ ಸರ್. ಅವು ಅಂದ್ರೆ ಎಲ್ಲೇ ಹಣ್ಣು ತಿಂದು ಬರ್ತಾವೆ, ಯಾವುದೇ ಒಂದು ಹಣ್ಣು ತಿಂದು ಬರ್ತಾವೆ, ಆ ಹಣ್ಣನ್ನು ಇಲ್ಲಿ ಬಂದು ಅದ್ರ ಬೀಜ ಹಾಕ್ತವೆ. ಇಲ್ಲೇ ನಾವು ಹಾಕ್ಲಿಲ್ದಂಥ ಸಸಿನ ಸುಮಾರು ಸಸಿ ಬೆಳೆ ಆಗತ್ತೀವಿ ಸರ್ ನಮ್ಮ ತೋಟ. ಅಂದರೆ ಇವೆಲ್ಲ ಕಾರಣ ಅಂದರೆ ಇಲ್ಲೇ ಇರೋ ಒಂದು ವಾತಾವರಣಕ್ಕೆ ಅದು ಹೊಂದಿಕೆ ಆಗ್ತದೆ. ಸರಿ ಸರ್. ಸರ್, ಈಗ ನೀವು ಇಷ್ಟೆಲ್ಲ ಮಾಡಿದಿರಲ್ಲ ಸರ್, ಇದ್ರದ್ದೊಂದು ಮಾಹಿತಿಯನ್ನು ಹೆಂಗೆ ಸಂಗ್ರಹಣೆ ಮಾಡಿದ್ರಿ, ಎಲ್ಲಿಂದ ಸಂಗ್ರಹಣೆ ಮಾಡಿದ್ರಿ, ಹೇಗೆ ಸಂಗ್ರಹಣೆ ಮಾಡಿದ್ರಿ ಅಂತ? ಸರ್, ನಾವು ಏನು ಮಾಡಿದ್ವಿ, ಅದು ಒಂದು ಸುಭಾಷ್ ಪಾಳೇಕರ್ ಬುಕ್ ಸಿಕ್ತು. ಜೊತೆಗೆ ನಮ್ಗೆ ಅವಾಗ ಕೃಷಿ ಮೇಳಕ್ಕೆ ಹೋಗ್ಬೇಕಂತ ಆಸಕ್ತಿ ಬರಾಕತ್ತು ನಮ್ಗೆ. ಧಾರವಾಡ ಕೃಷಿ ಮೇಳಕ್ಕೆ ಹೋದಿವಿ ಸರ್. ಕೃಷಿ ಮೇಳಕ್ಕೆ ಹೋದಾಗ ಕೆಲವು ಅನುಭವತ್ತು ರೈತರು ಕೇಳಿದ್ವಿ, ಇಲ್ಲ ನಮ್ಗೆ ಹಿಂಗೆ ಮಾಹಿತಿ ಬೇಕು, ಏನು ಮಾಡ್ಕೋಬೇಕು, ಹೆಂಗೆ ಮಾಡ್ಬೋದು ನಾವು ಅಂತ ಕೇಳಿದಾಗ ಒಬ್ಬರು ಅನುಭವಸ್ಥರು ಹೇಳಿದ್ರು, ಇಲ್ಲ ನೀವು ಕೃಷಿ ಮಾಸಪತ್ರಿಕೆ ಅಂತ ಇರ್ತವೆ, ಅದಕ್ಕೆ ಒಂದು ನಿನಗೆ ಎಷ್ಟು ಬೇಕು ಬುಕ್ ಅಷ್ಟು ಚಂದ, ವಾರ್ಷಿಕ ಚಂದಾದಾರ ಆಗಿಬಿಡು ನೀವು. ಹಾಗೈತಿ ನಿಮಗೆ ತಿಂಗಳ ಪತ್ರಿಕೆ ಬರ್ತವೆ, ಅದ್ರಾಗ ಎಲ್ಲ ಮಾಹಿತಿಗಳು ಇರ್ತವೆ.
ಕೆಲವು ಇಲಾಖೆಯ ಮಾಹಿತಿಗಳಿರ್ತೈತಿ, ಸರ್ಕಾರದ ಇಲಾಖೆಯ ಮಾಹಿತಿಗಳು, ಜೊತೆಗೆ ಕೆಲವು ಪ್ರಗತಿಪರ ರೈತರದ ಮಾಹಿತಿ ಇರ್ತೈತಿ, ಲೇಖನ ಇರ್ತವೆ. ಅವರು ಏನು ಬೆಳೆದಾರ, ಆಮೇಲೆ ಯಾವ್ದು ಬೆಳೆದಾರ, ಆಮೇಲೆ ಎಲ್ಲಿ ಬೆಳೆದಾರ ಅಂತ ಎಲ್ಲ ಮಾಹಿತಿ ಇರ್ತೈತಿ. ಆಮೇಲೆ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ. ಹಿಂಗೆಲ್ಲ ನೀವು ಮಾಹಿತಿ ತೊಗೊಂತ ಹೋಗ್ಬೇಕು ಅಂತ ಹೇಳಿದ್ರು. ನಾನು ಅವಾಗ ಹಂಗೆ ಮಾಡಿದ್ದೀನಿ ಸರ್. ನಾವು ಎಲ್ಲೇ ರೈತರು ಇದು ಪ್ರಗತಿಪರ ರೈತರು ಎಲ್ಲೂ ಇದು ಒಳ್ಳೆ ತೋಟ ಮಾಡ್ಯಾರ, ಒಳ್ಳೆ ಕೃಷಿ ಮಾಡ್ಯಾರ, ಅಲ್ಲೆಲ್ಲ ಪೂರ ಭೇಟಿ ಕೊಟ್ಟು ಅವ್ರ ಹತ್ರ ಅಲ್ಲಿ ಹೋಗಿ ಕೇಳ್ತಿದ್ದೀವಿ ಸರ್. ನಾವು ನೀವು ವಾರ್ಷಿಕ ಎಷ್ಟು ಆದಾಯ ಬರ್ತೈತೆ ಅಂತ ಕೇಳ್ತಿದ್ದಿಲ್ಲ ನಾವು. ನೀವು ಏನು ಮಾಡಿದ್ದೀರಾ, ಎಷ್ಟು ವರ್ಷ ಕಷ್ಟಪಟ್ರಿ, ಎಷ್ಟು ಶ್ರಮ ಹಾಕಿರಿ. ಓಕೆ ಸರ್. ಅವಾಗ ಅವರು ನಮ್ಗೆ ಇದ್ದಿದ್ದೆಲ್ಲ ಮಾಹಿತಿ ಹೇಳ್ತಿದ್ರು. ಓಕೆ, ಇಷ್ಟು ವರ್ಷ ನಾವು ಶ್ರಮ ಪಟ್ವಿ, ನಾವು ಏನಕ್ಕೆ ಇದಕ್ಕೆ ಬಂದ್ವಿ, ಇವನ್ನೆಲ್ಲ ಮಾಹಿತಿ ಹೇಳ್ತಿದ್ರು. ಅವನ್ನೆಲ್ಲ ತಿಳ್ಕೊಂತ ಬಂದು ಆಮೇಲೆ ಅವ್ರವ್ರ ಏರಿಯಾದೊಳಗೆ ಅವ್ರವ್ರ ಒಂದು ವಾತಾವರಣದೊಳಗೆ ಅವ್ರವ್ರ ಭೂಮಿ ಒಳಗೆ ಅವ್ರವ್ರು ಬೇರೆ ಬೇರೆ ಬೆಳೀತಿದ್ರು ಬೆಳೆನ. ಆಮೇಲೆ ಇವನ್ನೆಲ್ಲ ವಿಷಯ ಕಲೆಕ್ಟ್ ಹಾಕ್ಕೊಂಡು ನಾವು ನಮ್ಮಲ್ಲಿ ಏನು ಬೆಳಿಬೋದು, ನಮ್ಮ ಭೂಮಿಗೆ ಏನು ಸೂಕ್ತ, ನಮ್ಮ ನೀರಿಗೆ, ನಮ್ಮ ಭೂಮಿಗೆ, ನಮ್ಮ ವಾತಾವರಣಕ್ಕೆ ಏನು ಸೂಕ್ತ ಅಂತೇಳಿ ಆಯಾ ಬೆಳೆನ ನಾವು ಆಯ್ಕೆ ಮಾಡ್ಕೊಂಡ್ರೆ. ನೀವು ಹೇಳಿದ್ರಿ ಸರ್ ಮೊದಲೇ, ನಾನು ಜಾಸ್ತಿ ಪೇರಳೆ ಫಸ್ಟು ನಾನು ಹಾಕಿದ್ದು, ಅದಾದಮೇಲೆ ಚಿಕ್ಕು ಹಾಕಿದ್ದು, ಅದಾದಮೇಲೆ ಮುಂದೆ ಏರಿಯಾ ಹೆಚ್ಚಿಗೆ ಮಾಡ್ತಾ ಬಂದಿದ್ದೀರಿ ಅಂತ ಹೇಳಿದ್ರಿ ಸರ್. ನೀವು ವಿಸ್ತೀರ್ಣ ಅದ್ರ ತೋಟ ಜಾಸ್ತಿ ಮಾಡ್ಕೊಂಡು ಬಂದೆ ಅಂತ. ಸರ್ ಈಗ ಬರೀ ಪೇರಳೆದೇ ಮಾತಾಡೋಣ ಸರ್. ಈಗ ನೀವು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದಿರಲ್ಲ ಸರ್, ನಿಮಗೆ ಪೇರಳೆ ಹೇಗೆ ಸೂಕ್ತ ಅನ್ನಿಸ್ತು? ಈಗ ಸೂಕ್ತ ನಮ್ಗೆ ಅದೇ. ಈಗ ನಾವು ಫಸ್ಟ್ ಇಲ್ಲೆಲ್ಲ ಅದು ವರ್ಧಾ ನದಿ ದಂಡಿ ಮೇಲೆ ಐತೆ ಅಂತ ಹೇಳಿದ್ವಲ್ಲ ಸರ್, ಅಲ್ಲೆಲ್ಲ ಬೆಳಿತಾರನ್ನ ನಮ್ಗೆ ಇಲ್ಲಿ ಬೆಳಿತೈತಿ ಇದು ಅಂತ ಒಂದು ಖಾತ್ರಿ ಆಯ್ತು. ಅದು ವಿಚಾರ ಇಟ್ಕೊಂಡು ಅದನ್ನು ಹಾಕಿದ್ವಿ. ಜೊತೆಗೆ ಸರ್ ನಮಗಿಲ್ಲಿ ರೈಲ್ವೆ ಸ್ಟೇಷನ್ ಐತೆ ಸರ್ ನಮಗಿಲ್ಲಿ. ಓಕೆ, ಇಲ್ಲಿ ಹತ್ರನೇ ನಮ್ಮದು ಊರಿಗೆ ರೈಲ್ವೆ ಸ್ಟೇಷನ್. ನಮ್ಗೆ ಇಲ್ಲೆಲ್ಲ ಅದನ್ನು ವ್ಯಾಪಾರ ಮಾಡೋ ಜನ ಅದಾರೆ ಸರ್ ಇಲ್ಲಿ. ಓಕೆ, ದಿವಸ ಬೆಳಿಗ್ಗೆ ಅವ್ರಿಗೆ ಎಷ್ಟು ಬೇಕು, 500, 1000 ಹಣ್ಣನ್ನು ಪೀಸ್ ಲೆಕ್ಕದ ಮೇಲೆ ತೊಗೊಂಡು ರೈಲ್ವೆ ಸ್ಟೇಷನ್ ತೊಗೊಂಡೋಗಿ ಅವ್ರು ಹರಿಹರ, ದಾವಣಗೆರೆ ಹಿಂಗೆಲ್ಲ ರೈಲ್ವೆದೊಳಗೆ ಸಿಟಿ ಒಳಗೆ ಮಾಡ್ತಾರೆ. ನಮಗೆ ಅದು ಒಂದು ನಮಗೆ ಮಾರ್ಕೆಟಿಂದ ಒಂದು ಚಿಂತೆ ಇರಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಬೆಳೆದು. ಒಂದು ಬೆಳೆ ಈ ಭೂಮಿಗೆ ಚೆನ್ನಾಗಿ ಬರುತ್ತೆ, ಇನ್ನೊಂದು ಮಾರುಕಟ್ಟೆಗೆ ಏನೂ ತೊಂದರೆ ಇಲ್ಲ ನಿಮಗೆ. ಆ ಒಂದು ಯೋಚನೆ ಇಟ್ಕೊಂಡು ಫಸ್ಟ್ ಪೇರಳೆಗೆ ಬಂದು. ಹೌದು. ಓಕೆ ಸರ್. ಸರಿ ಸರ್. ಈಗ ನಿಮ್ಮ ಭೂಮಿ ಯಾವ ರೀತಿ ಇದೆ ಸರ್? ಕಪ್ಪು ಭೂಮಿನ, ಕೆಂಪು ಕಪ್ಪು ಭೂಮಿ ಸರ್. ಕಪ್ಪು ಭೂಮಿ, ಸ್ವಲ್ಪ ಕಪ್ಪಿನೊಳಗೆ ಕರ್ಲು ಭೂಮಿ ಬರ್ತದೆ. ಕಪ್ಪೊಳಗೆ ಕಲ್ ಭೂಮಿ. ಅಷ್ಟು 9 ಎಕರೆ ಸರ್. 9 ಎಕರೆ ಪೂರ್ತಿ ಒಂದೇ ಥರ ಇದೆ. ಹೌದು, ಒಂದೇ ಥರ ಭೂಮಿ ಇದೆ. ಓಕೆ ಸರ್. ಫಸ್ಟ್ ನೀವು ಎಷ್ಟು ಎಕರೆ ನಾಟಿ ಮಾಡಿದ್ರಿ ಸರ್? ಇದು 2010 4 ಎಕರೆ ಸರ್. ಫಸ್ಟ್ 4.5 ಎಕರೆ. ಅಲ್ಲಿ ಏನೇನು ಮಾಡಿದ್ರಿ? ಅಲ್ಲಿ 500 ಪೇರ್ಲ, 180 ಚಿಕ್ಕು ಹಾಕಿದ್ವಿ ಸರ್. 2010. ಓಕೆ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಭಾಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನಾನು ಇರೋವರೆಗೂ ನೀವು ಅಲ್ಲಿಗೆ ಅಂತ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು. ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು. ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು. ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ.
ಮುಂದೆ ಈ ಕಡೆ ಸರ್ ಇನ್ನೂ ಮುಂದೆ ಸರ್ ಅಲ್ಲಿ 2010 ಏನಾಯ್ತು ಸರ್, ನಮ್ಮ ಮನ್ಯಾಗ ಅಪ್ಪ ಅವ್ವ ತೋಟಗಾರಿಕೆಯಲ್ಲಿ ಬೆಳೆ ಯಾರು ಜಾಸ್ತಿ ಮಾಡಿಲ್ಲ. ಆಮೇಲೆ ಮಾಡಿದ್ರೆ ಅರ್ಧ ಎಕರೆ 1 ಎಕರೆ ಪೇರ್ಲ ಹಾಕ್ತಾರೆ. ನೀವು 4 ಎಕರೆ ಒಂದೇ ಸಲಕ್ಕೆ ಹಾಕ್ತೀರಿ ಅಂದ್ರೆ ಅವ್ರಿಗೆ ಗಾಬರಿ, ಇದ್ರೊಳಗೆ ಇವು ಸಕ್ಸಸ್ ಆಗ್ತಾರೋ ಇಲ್ಲೋ, ಆಮೇಲೆ ನಮ್ಮ ಮಕ್ಕಳಲ್ಲಿ ಫೇಲ್ ಆಗ್ತಾರೋ ಏನೋ ಅಂತ ಭಯ ಇತ್ತು. ಅವಾಗ ನಾವೇನು ಮಾಡಿದ್ವಿ ಸರ್, 2010 ಹಾಕಿದ್ವಿ, ಅದು ತಳಗಿಲ್ದ ಹೊಳಿ ಕಡೆ. ಆದರೆ ಆಮೇಲೆ ಮುಂದೆ ಏನು ಮಾಡಿದ್ವಿ ಸರ್, ನಾವು ಇದು ಪೇರ್ಲ ಗಿಡದೊಳಗೆ ನಾವು ಇದು ಪೇರ್ಲ ಮತ್ತು ಚಿಕ್ಕು ಕಷ್ಟ ಸೀಮಿತ ಆಗೋದು ಬೇಡ, ಬೇರೆ ಇನ್ನೊಂದು ಏನಾದ್ರು ಹಾಕೊಂಡಿದ್ರೆ ಬೆಳೆನ ಅಂತ ತೆಂಗು ಹಾಕಿದ್ವಿ ಸರ್ ನಾವು. 2011-12. ಓಕೆ, ಹಂಗಂದ್ರೆ ಅಲ್ಲಿ 4 ಎಕರೆ ಆದ್ಮೇಲೆ ಮತ್ತೆ ಈ ಕಡೆ 5 ಎಕರೆ ಪೇರಳೆ ತೆಂಗು. ಆಮೇಲೆ ಕೇಳಿದ್ವಿ ಸರ್ ನಮ್ಮ ಮನ್ಯಾಗ, 3 ವರ್ಷ ಆಯ್ತು, 3 ವರ್ಷ ಆಗಿಂದ ಆದಾಯ ಬರಕತ್ತು ಸರ್, ಪೇರ್ಲದ್ದು ಆದಾಯ ಬರಕತ್ತು. ಆಮೇಲೆ ನಾ ಇದನ್ನು ಮಾಡ್ತೇವೆ ಅಂತ ಕೇಳಿದ್ವಿ ಮನ್ಯಾಗ ಅಪ್ಪ ಅವ್ಗೆ. ಅವಾಗ ಅವ್ರಿಗೆ ಇಲ್ಲ ಇವ್ರು ಮಾಡ್ಕೊಂತಾರೆ, ಇವ್ರಿಗೇನು ತೊಂದರೆ ಆಗಲ್ಲ, ಇವ್ರು ಆರಾಮ ಇರ್ತಾರ ಅಂತ ಅವ್ರ ತಲೆಯಾಗ ಬಂತು. ಅವಾಗ ಇದನ್ನು 4 ಎಕರೆ 2013 ಮಾಡಿರಿ, ನಿಮ್ಗೆ ಯಾವ ಬೆಳೆಗೆ ಹಾಕ್ಬೇಕು ಹಾಕ್ಕೊಳ್ಳಿ ಅಂತ ಒಪ್ಪಿಗೆ ಕೊಟ್ಟರು. ಓಕೆ ಸರ್. ಆಮೇಲೆ ಇದಕ್ಕೆ ಏನು ಮಾಡಿದ್ವಿ ಸರ್ ನಾವು, ಜೊತೆಗೆ ಸರ್ ಅಲ್ಲಿ ಪೇರ್ಲ ಇದು ಚಿಕ್ಕು ಪೇರ್ಲ ಹಾಕಿದಾಗ ಜೊತೆಗೆ ಅಲ್ಲಿ ಇನ್ನೊಂದು ಏನು ಮಾಡಿದ್ವಿ ಸರ್, ತೆಂಗು ಹಾಕಿದ್ವಿ, ಜೊತೆಗೆ ಒಂದು 50 ಜಂಬೂ ನೇರಳೆ ಹಾಕಿದ್ವಿ ಅಲ್ಲಿ 2011-12. ಅದನ್ನೆಲ್ಲ ಇದು ಆಮೇಲೆ ಬೆಟ್ಟದ ನೆಲೆ ಹಾಕಿದ್ವಿ ಸರ್, ಒಂದು 100 ಗಿಡ ಅಲ್ಲೇ, ಅವನ್ನೆಲ್ಲ ಅಲ್ಲಿ ಫುಲ್ ಪ್ಯಾಕ್ ಮಾಡಿದ್ವಿ ಅದನ್ನು. ಆಮೇಲೆ ಇನ್ನೂ ಬೇರೆ ಬೇರೆ ಗಿಡ ಅದಾವೆ ಸರ್ ಅದ್ರಾಗೆ, ಅದು ಫುಲ್ ಮಾಡಿ ಪ್ಯಾಕ್ ಮಾಡ್ಕೊಂಡು ಈ ಕಡೆ 2013 ಇಲ್ಲಿ ಬಂದ್ವಿ. ಇಲ್ಲಿ ಬಂದಾಗ ಇದು 500 ಪೇರ್ಲ ಹಾಕಿದ್ವಿ. ಪೇರ್ಲ ಗಿಡದಿಂದ ಗಿಡ 12 ಫೂಟ್. ಬರೋಣ ಸರ್ ಅದಕ್ಕೆ. ಈಗ ಫಸ್ಟ್ ಬರೀ ಪೇರಳ ಬಗ್ಗೆ ಮಾತಾಡೋಣ ಸರ್. ಈಗ ಇಲ್ಲಿ ನಾವು ನೋಡ್ತಿರಂಗೆ ಸರ್, ಇದು ನೆರಳಲ್ಲಿದೆ ಸರ್ ಪೇರಳೆ. ನಾವು ಸಾಕಷ್ಟು ರೈತರನ್ನ ಮಾತಾಡ್ಸಿದಾಗ ಅಥವಾ ಸಾಕಷ್ಟು ನಾವು ತೋಟ ನೋಡಿದಾಗ, ಇಲ್ಲ ಸರ್ ಬಿಸಿಲಿಗೆ ಚೆನ್ನಾಗಿ ಬರುತ್ತೆ, ಕಪ್ಪು ಭೂಮಿ ಪ್ಲಸ್ ಬಿಸಿಲಿಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಿದ್ರು. ನಿಮ್ಗೆ ಈಗ ಹೆಂಗ ಅನ್ಸುತ್ತೆ ಸರ್ ನೆರಳಲ್ಲಿದೆ? ಹೌದು. ನಮ್ಗೀಗ ಅದು ತೆಂಗಿನ ಗಿಡ ಸಣ್ಣದಿದ್ದಾಗೆಲ್ಲ ನಮ್ಗೆ 5-6 ವರ್ಷ ಫಲ ಕೊಟ್ಟದ್ದು ಸರ್, ಸರಿಯಾಗಿ ಬರೋ ಕೊಟ್ಟದ್ದು ನಮ್ಗೆ. ಏನು ಅದು ಎಷ್ಟು ಬರ್ಬೇಕು ಅದಕ್ಕೆ ಹೆಚ್ಚಿಗೆ ಬಂದೈತಿ. ಈಗ ನಮಗೆ ಇದು ಪೇರ್ಲ ದೀರ್ಘಾವಧಿ ಬೆಳೆಯಲ್ಲ ಸರ್. ಓಕೆ, 15-20 ವರ್ಷ. 15-20 ವರ್ಷ ಆದಮೇಲೆ ನಾವು ಮತ್ತೆ ಮುಂದೆ ತೋಟ ಮಾಡ್ಬೇಕಂದ್ರೆ ಮತ್ತೆ ಹೊಸ ಬೆಳೆನ ಹಾಕ್ಬೇಕು. ಅದಕ್ಕೆ ನಾವು ಇದ್ರಾಗ ಅಂತರ ಬೆಳೆಯಾಗಿ ಏನು ಇಟ್ಕೊಂಡಿವಿ ಅಂದರೆ, ಪೇರ್ಲ 10-15 ವರ್ಷಕ್ಕೆ ತೆಗೆದ್ರೂ ನಮಗೆ ನಿರಂತರ ತೆಂಗು ಬಂದಿರಬೇಕು. 70-80 ವರ್ಷವರೆಗೂ ಬರಬೇಕು. ಜೊತೆಗೆ ಮತ್ತೆ ಅದ್ರಾಗ ಸರ್ ನಾವು ಲಿಂಬು ಹಾಕಿವಿ ಸರ್, ಸೀಡ್ಲೆಸ್ ಲಿಂಬು ಅಂತ ಐತಿ, ಒಂದು 200 ಗಿಡ. ಅದು ಸ್ವಲ್ಪ ನೆರಳಲ್ಲಿ ಬರಾಕತ್ತೆ ಸರ್, ಅದೈತಿ. ಆಮೇಲೆ ಈಗ ಸದ್ಯ ಬಾಳೆ ಹಾಕೋದೈತಿ ಸರ್. ಮತ್ತು ಪೇರ್ಲ ಕಡಿಮೆ ಆದಮೇಲೆ, ಪೇರ್ಲ ನಮ್ಗೆ ಇನ್ನೊಂದು 1-2 ವರ್ಷ ಬರ್ಬೋದು, ಅದು ಪೂರ ಕಡಿಮೆ ಆದಮೇಲೆ ನಾವು ಪೇರ್ಲ ತೆಗೆದು ಬಾಳೆ ಬಾಳೆ ಹಾಕೇ ಬಿಡ್ತೇವೆ ಸರ್. ಈಗ ಅಂದ್ರೆ ಅದು 2 ವರ್ಷ ಮುಂಚಿತವಾಗೇ ಅಡ್ವಾನ್ಸ್ ಆಗಿ ಹಾಕಿಬಿಡೋದು. ಅದು ಪೂರ ಖಾಲಿ ಆದ್ಮೇಲೆ ಕಾಯಂಗಿಲ್ಲ, ಈಗಿನ ಚಲೋ ಮಾಡ್ಕೊಂಡು. ಅಂದ್ರೆ ನೀವು ಈಗ ಸದ್ಯಕ್ಕೆ ಅದ್ರದ್ದು ಆಯಸ್ ನೋಡ್ಕೊಂಡು 10 ವರ್ಷ 12 ವರ್ಷ ಬರ್ಬೋದು ಅಲ್ಲಿವರೆಗೂ ನಾವು ತೆಂಗಿನ ಗಿಡ ಎಬ್ಬಿಸ್ಬಿಡೋಣ, ಪೇರಳೆಯಲ್ಲಿ ಆದಾಯ ಕಡಿಮೆ ಆದಂಗೆ ಅದನ್ನು ತೆಗೆದು ತೆಂಗಿನ ಗಿಡದಲ್ಲಿ ಆದಾಯ ತಗೊಳ್ಳೋಣ ಅನ್ನೋ ಪ್ಲಾನಿಗೆ ನೀವು ತೆಂಗಿನ ಗಿಡ ಹಾಕಿರೋದು. ಹೌದು, ಅದಕ್ಕೆ ಈಗ ನಮ್ಗೆ ನೆರಳಲ್ಲಿ ನೋಡ್ತೀವಿ. ಹೌದು. ಸರ್, ಈಗ ಮೊದಲು ನೀವು ಪೇರಳೆ ಹಾಕ್ಬೇಕಾದ್ರೆ ಇದ್ರದ್ದು ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಯಾಕಂದ್ರೆ ನೀವು ಹೇಳಿದ್ರಿ ಮುಂದಾಲೋಚನೆಯಾಗಿ ಒಂದು ಪ್ಲಾನಿಂಗ್ ಮಾಡಿರೋದಲ್ಲ, ಮೊದಲು ಯಾವ ರೀತಿ ನೀವು ಭೂಮಿ ಸಿದ್ಧತೆ? ಸರ್, ನಾವು ಮೊದಲೇ ಯೂನಿವರ್ಸಿಟಿ ಒಳಗೆ ಕೇಳಿದಾಗ ನಾವು ಪೇರ್ಲ ಮತ್ತು ಚಿಕ್ಕು 2010 3x3 ಇದು ತೆಗೆದ್ವಿ ಸರ್, ಗುಂಡಿ ತೆಗೆದು ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಹುಳುಗುಲಿ ತಪ್ಪಲ ಅವನ್ನೆಲ್ಲ ಹಾಕಿ ನಾಟಿ ಮಾಡಿದ್ವಿ ಸರ್. ಮೊದಲೆಲ್ಲ ಭೂಮಿನ ಸ್ವಲ್ಪ ಅಲ್ಲೆಲ್ಲಿ ಇದು ಇತ್ತು, ಸಮತಟ್ಟು ಮಾಡ್ಕೊಂಡು ಗುಂಡಿ ತೆಗೆದು ನಾಟಿ ಮಾಡ್ಕೊಂಡು ಬಂದ್ವಿ. ನಾಟಿ ಮಾಡಿದ್ವಿ ಬಂದ್ರಿ. ಮೊದಲು ಉಳುಮೆ ಮಾಡಿದ್ರ? ಹೌದು, ಹದ ಮಾಡ್ಕೊಂಡು ಗುಂಡಿ ತೋಡ. ಹೌದು. ಎಷ್ಟು ಸ್ಪೇಸಿಂಗ್ ಅಲ್ಲಿ, ಅಂದ್ರೆ ಯಾವ ಅಂತರದಲ್ಲಿ? ಅಲ್ಲಿ ನಾವು ತಳಗೆ ನಾವು 2010 ಹಾಕಿದ್ದು ಚಿಕ್ಕು ಮತ್ತು ಪೇರ್ಲ. ಚಿಕ್ಕು 33 ಸಾಲಿಂದ ಸಾಲು 33, ಗಿಡದಿಂದ ಗಿಡನು 33 ಅಡಿ. ಅದ್ರ ಸೆಂಟರ್ನಾಗ ರೀ ಪೇರ್ಲ 33 ಸೆಂಟರ್ನಾಗ ಒಂದು ಸಾಲು. ಆ ಪೇರ್ಲನ ಗಿಡದಿಂದ ಗಿಡ 16 ಫೂಟು, ಸಾಲಿನಿಂದ ಸಾಲು 33, ಗಿಡದಿಂದ ಗಿಡ 16 ರೀ, ಸಾಲಿನಿಂದ ಸಾಲು 33. ಪೇರ್ಲ 33, ಬಟ್ ಸಾಲಿನ ಸಾಲಿಗೆ ಮಾತ್ರ 16 ರೀ, ಈ ಗಿಡದಿಂದ ಗಿಡ 16 ರೀ,
ಸಾಲಿನಿಂದ ಸಾಲು 33 ಹಾಕೊಂಬಂದು ಅದ್ರ ಮತ್ತೆ ಮೇನ್ ಮುಖ್ಯ ಅದ್ರ ಗ್ಯಾಪ್ ಎಲ್ಲಿರುತ್ತೆ ಅಲ್ಲಿ ಒಂದೊಂದು ಚಿಕ್ಕು. ಹಾಂ ಚಿಕ್ಕ ಇಲ್ಲ ಸರ್ ಅದು ಸಾಲ ಬೇರೆ ಮತ್ತೆ. ಅಲ್ಲ ಸರ್, ಅಂದ್ರೆ ಎಲ್ಲ ಸೇರಿ ಎಲ್ಲಿ ಗ್ಯಾಪ್ ಕಾಣಲಾರ. ಹೌದು ಎಲ್ಲೆಲ್ಲಿ ಇದು ಅಂತರ ಸಿಗುತ್ತೆ ಅಲ್ಲೆಲ್ಲಿ ಅಲ್ಲೆಲ್ಲಿ ಹಾಕಿ ಫಸ್ಟ್ ಪ್ಲಾನ್ ಮಾಡಿದ್ರಿ. ಹೌದು. ಈಗ ಅದು 4 ಎಕರೆ ಆಯ್ತು ಸರ್. ಇಲ್ಲಿ ಮೇಲ್ಗಡೆ 5 ಎಕರೆ ಮಾಡಿದಿರಲ್ಲ ಸರ್, ಇದು ಹೆಂಗ್ ಮಾಡಿದ್ರಿ? ಇದನ್ನ ಏನು ಮಾಡಿದ್ವಿ ಸರ್ ನಾವು, ಅಷ್ಟು ಇದು ಮಾಡಲಿಲ್ಲ ಸರ್, ನಾವು ಅಷ್ಟು ಇದು ತೆಗಿಲಿಲ್ಲ. ಸುಭಾಷ್ ಪಾಳೇಕರ್ ಕೃಷಿ ಆಗಲಿ ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ವಿ. ಇದು ಕಡಿಮೆ ಇದು ಕೊಟ್ವಿ ಏನು ಸರ್, 2 ಫುಟ್ಟು ಹಾಕಿದ್ವಿ. ಇದಕ್ಕೆ ಘನ ಜೀವಾಮೃತ ಘನ ಜೀವಾಮೃತ ಹಾಕಿದ್ವಿ ಸರ್ ಇದಕ್ಕೆ. ಅಂದರೆ ನಾವು ಸಗಣಿನ ಬೆಲ್ಲ ಹಿಟ್ಟು ಉಚ್ಚಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಅದನ್ನು ಆ ಗುಂಡಿಗೆ ಹಾಕಿದ್ವಿ ಸರ್. ಗುಂಡಿಗೆ ಹಾಕಿದ್ವಿ ಹುಲ್ಗುಲಿ ತಪ್ಪಲ ಅದನ್ನು ಹಾಕಿ ಮತ್ತು ಅವನ್ನೆಲ್ಲ ಸಸಿನ ಬೀಜಾಮೃತ ಮಾಡಿದ್ವಿ ಸರ್ ನಾವು. ಓಕೆ. ಬೀಜಾಮೃತದೊಳಗೆ ಅದನ್ನು ಅದ್ದಿ ನಾಟಿ ಮಾಡ್ಕೊಂಡು ಬಂದ್ವಿ. ನಾಟಿ ಮಾಡಿದ್ರಿ. ಇದು ಇಲ್ಲಿ ಏನಂತರ ಐತೆ ಸರ್? ಇದು ಇಲ್ಲೇ ಸರ್ ಇದು ಪೇರ್ಲ ಸಾಲಿಂದ ಸಾಲು 24 ಫುಟ್ಟು, 24, ಗಿಡದಿಂದ ಗಿಡ 12 ಫುಟ್. ಆಮೇಲೆ ಇದ್ರೊಳಗೆ ಸೆಂಟ್ರ್ನಾಗ ತೆಂಗಿನ ಗಿಡ ಸಾಲಿನಿಂದ ಸಾಲು 24 ಫುಟ್ಟು, ಗಿಡದಿಂದ ಗಿಡನ 24 ಫುಟ್. ಓಕೆ ಸರ್. ಈಗ ಜಂಬೂ ನೇರಳೆ ಕೂಡ ಇದೆ ಸರ್? ಹೌದು. ಅದು ಏನು ಅಂತರದಲ್ಲಿ? ಅದು ಸರ್ ನಾವು ಅದನ್ನ ಅಲ್ಲೆಲ್ಲ ಹಾಕೊಂಬಂದಿವಿ ಸರ್. ಅದು ಹೆಂಗೆ ಹಾಕೊಂಬಂದಿವಿ ಅಂದ್ರೆ, ನಾವು ಇದ್ರೊಳಗೆ ಜಂಬೂ ನೇರಳೆ, ಆಮೇಲೆ ಆರೆಂಜು, ಆಮೇಲೆ ಮೋಸಂಬಿ ಇವನ್ನೆಲ್ಲ ಏನು ಮಾಡಿದ್ವಿ ಸರ್ ನಾವು, 2 ತೆಂಗಿನ ಗಿಡ ಸೆಂಟ್ರ್ನಾಗ ಒಂದು ಹಾಕಿದ್ವಿ. ಓಕೆ. 2 ತೆಂಗಿನ ಗಿಡ ಮಧ್ಯೆ ಒಂದೊಂದು. ಹೌದು, ಯಾಕಂದ್ರೆ 24 ಫುಟ್ ಗ್ಯಾಪ್ ಇತ್ತು ಇಲ್ಲಿ. ಗಿಡದಿಂದ ಗಿಡ 24 ಫುಟ್ ಇತ್ತು. ಆ 24 ಫುಟ್ ಸೆಂಟ್ರ್ನಾಗ ಇವು ಲಿಂಬು, ಜಂಬೂ ನೇರಳೆ, ಆರೆಂಜು, ಮೋಸಂಬಿ ಇವನ್ನೆಲ್ಲ ಇವೆಲ್ಲ ಹಾಕಿದ್ರಿ. ಓಕೆ ಸರ್. ಸರ್, ಈಗ ನೀವು ಹಾಕಿರುವಂಥ ಯಾವ್ಯಾವ ತಳಿ ಹಾಕಿದ್ರಿ ಸರ್ ಪೇರಳೆ? ನಾವು ಲಕ್ನೋ 14 ಸರ್, ಆಮೇಲೆ ಅಲ್ಲಾಬಾದ್ ಸಫೇದ. ಓಕೆ. ಈ 2 ತಳಿ ಏನಕ್ಕೆ ಹಾಕಿದ್ರಿ ಸರ್? ಈ 2 ತಳಿಗೆ ಏನಾದರೂ ವ್ಯತ್ಯಾಸ ಇದೆ ಸರ್, ಇದೆ. ಲಕ್ನೋ 14 ಫಲ ಜಾಸ್ತಿ ಸರ್, ಫಲ ಜಾಸ್ತಿ, ಕಾಯಿ ಸಂಖ್ಯೆ ಜಾಸ್ತಿ ಇರ್ತೈತಿ, ಸೈಜ್ ಕಡಿಮೆ ಇರ್ತೈತಿ. ಸೈಜ್ ಕಡಿಮೆ ಇರ್ತೈತಿ L49. ಸೈಜ್ ಕಡಿಮೆ ಇರ್ತೈತಿ. ಅಲ್ಲಾಬಾದ್ ಸಫೇದ ಸ್ವಲ್ಪ ಸಂಖ್ಯೆ ಕಡಿಮೆ, ಸೈಜ್ ದೊಡ್ಡದಿರ್ತೈತಿ. ಆಮೇಲೆ ತಿರುಳು ಟೇಸ್ಟು ಸರ್? ಇದು ತಿರುಳು ದಪ್ಪ ಜಾಸ್ತಿ ಲಕ್ನೋ 40, ಇದು ಅಲ್ಲಾಬಾದ್ ಸಫೇದ. ಈ ಮ್ಯಾಗಿಲ್ದ ಸಿಪ್ಪಿ ತಿಳುವು ಲಕ್ನೋ 40 ತಿಳುವು ಸರ್. ಓಕೆ. ಅದು ಅಲ್ಲಾಬಾದ್ ಸಫೇದ ದಪ್ಪ ಇರ್ತೈತಿ, ಮ್ಯಾಲಿಂದ ದಪ್ಪ ಇರ್ತೈತಿ. ಹೌದು. ಇದು L49 ಮ್ಯಾಲಿಂದ ತಿಳು ಇರ್ತೈತಿ. ತಿಳು ಇರ್ತೈತಿ. ಜೊತೆಗೆ ಅಲ್ಲಾಬಾದ್ ಸಫೇದ ಬೀಜಗಳ ಸಂಖ್ಯೆ ಕಮ್ಮಿ ಇರ್ತದೆ ಹಣ್ಣಿನೊಳಗೆ. ಲಕ್ನೋ 49 ಬೀಜಗಳ ಸಂಖ್ಯೆ ಜಾಸ್ತಿ ಹಣ್ಣಿನ. ಟೇಸ್ಟ್ ಹೋಯ್ತು ಸರ್ ತಿನ್ಲಿಕ್ಕೆ? ಟೇಸ್ಟು ಇಲ್ಲ, 2 ಹೆಚ್ಚು ಕಮ್ಮಿ ಒಂದೇ ಥರ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಇರ್ತದೆ ಸರ್. ಅಂದರೆ ನಮಗೆ ಸ್ವಲ್ಪ ಬೀಜ ಕಡಿಮೆ, ತೊಗಟೆ ದಪ್ಪ, ಸ್ವಲ್ಪ ಕೀಟಗಳು ತೂತು ಹೊಡ್ಲಾರ್ದಂಗೆ ಏನಾದರೂ ಬೇಕಾದರೆ ಅಲಹಾಬಾದ್ ಸಫೇದಿಗೆ ಹೋಗೋದು. ಲಕ್ನೋ 49 ಸ್ವಲ್ಪ ಇಳುವರಿ ಜಾಸ್ತಿ ಬರಲಿ ಸ್ವಲ್ಪ ಆ ದೃಷ್ಟಿಗೆ ಹೋದರೆ ನಾವು ಲಕ್ನೋ 49 ಹೋಗೋದು ಬೆಸ್ಟ್. ಆ ನಿಟ್ಟಿನಲ್ಲಿ ನೀವು 2 ಹಾಕಿದ್ರಿ? ಹೌದು ಸರ್. 2 ಏನು ಅರ್ಧ ಹಾಕಿದ್ರ ಅಥವಾ ಅಲಹಾಬಾದ್ ಸಫೇದ್ ಜಾಸ್ತಿ? ಇದು ಮೊದಲು ಫಸ್ಟು 2010 ಹಾಕಿದ್ದು 5 ಗಿಡ ಲಕ್ನೋ 49, ಆಮೇಲೆ ಈ ಕಡೆ 2013 ಅಲಹಾಬಾದ್ ಸಫೇದ್. ಓಕೆ ಸರ್. ಅಂದರೆ ನಿಮ್ಗೆ 2 ಮಾರ್ಕೆಟ್ ಸೇಮ್ ಇದೆ? ಹೌದು ಸರ್, ಹೌದು. 2 ಸೇಮ್ ಇದಕ್ಕೆ ಹೋಗುತ್ತೆ. ಓಕೆ ಸರ್. ವೀಕ್ಷಕರೇ, ಎಷ್ಟೊತ್ತು ನಮಗೆ ಶ್ರೀ ಭೀಮಣ್ಣ ಚಿಗರಿ ಅವರು ಹೇಳ್ತಾ ಇದ್ರು, ನಾನು ಮೊದಲು ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಿದ್ದೆ, ಅದಾದಮೇಲೆ ಬೀಜೋತ್ಪಾದನೆಗೆ ಬಂದೆ, ಇವೆರಡೂ ಸಾಕಾಗಿ ಕೊನೆಯಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಬಂದೆ. ಈ ಬೆಳೆಯನ್ನು ಬೆಳಿಬೇಕಾದ್ರೆ ನಾನು ಸಾಕಷ್ಟು ತೋಟಗಳನ್ನು ತಿರುಗಾಡಿ ಅಲ್ಲಿ ಒಂದು ಮಾಹಿತಿಗಳನ್ನು ತೆಗೆದುಕೊಂಡು ಮುಂದೆ ನಮಗೆ ಯಾವ ಬೆಳೆಯನ್ನು ಬೆಳೆದ್ರೆ ಉತ್ತಮ, ಈಗ ನಮ್ಗೆ ಸದ್ಯಕ್ಕೆ ಯಾವ ಬೆಳೆಗಳು ಬೇಕು, ಎಲ್ಲ ಸೀಸನಲ್ಲೂ ಯಾವ್ಯಾವ ರೀತಿಯ ಒಂದು ಬೆಳೆಗಳು ಬಂದರೆ ನಾವು ಆರ್ಥಿಕವಾಗಿ ಒಂದು ಸಬಲರಾಗ್ಬೋದು ಅನ್ನೋ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದರು. ಸದ್ಯಕ್ಕೆ ಈ ಕಂತನ್ನು ಇಲ್ಲಿಗೆ ಮುಗಿಸಿ ಮುಂದಿನ ಕಂತಿನಲ್ಲಿ ಇದರ ಮುಂದುವರೆದ ಭಾಗವಾದ ಪೇರಳೆಯಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ, ಆಮೇಲೆ ಮತ್ತೆ ಇನ್ನೇನು ಸಮಗ್ರ ಕೃಷಿಯಲ್ಲಿ ಇನ್ನೇನು ಬೆಳೆಗಳು ಇವರು ಬೆಳೆದಿದ್ದಾರೆ ಅನ್ನೋದು ಕುರಿತು ಮುಂದಿನ ಕಂತಿನಲ್ಲಿ ತಿಳಿದುಕೊಳ್ಳೋಣ. ಸದ್ಯಕ್ಕೆ ಈ ಕಾರ್ಯಕ್ರಮದಿಂದ ತಮಗೆ ಒಂದು ಉಪಯುಕ್ತ ಮಾಹಿತಿ ದೊರಕಿತು ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರಗಳು.